ಗೈಸ್ ಪ್ರೊಮೋ ನೋಡಿದ್ರ ನಮ್ಮ ಆಳು ಅಣ್ಣವರು ಫುಲ್ಲು ಸ್ಪೈಕು ಹೆಂಗಿತ್ತು ಪ್ರೊಮೋ. ನನಗಂತೂ ಸಖತ್ ಇಷ್ಟ ಆಯಿತು. ಅವ್ರು ಕೊಟ್ಟಿದ್ದ ಕೆಲಸ ಅವ್ರು ಮಾಡೋಕೆ ಒಪ್ಕೊಂಡ್ರು. ಅದರಿಂದ ನಂಗೆ ಹೆವಿ ಖುಷಿ ಆಯಿತು. ಮಾಡೋಣ ಇವತ್ತು ನೀವು ಸೂಪರು. ಎಲ್ಲರೂ ಹೇಳ್ತಿದ್ರು ಮಾಡೋಣ ಸುಮ್ಮನೆ ಸೇವ್ ಆಗ್ಬಿಟ್ರು, ಮಾಡೋಣ ಸುಮ್ಮನೆ ಸೇವ್ ಆಗ್ಬಿಟ್ಟವ್ರು ಈ ವಾರ ಅಂತ. ಅವ್ರು ಆಡಿರೋದಕ್ಕೆ ಸೇವ್ ಆಗೋರೆ. ಆಮೇಲೆ ಇನ್ನೊಂದೇನಂದರೆ ಲಕ್ ಇದೆ ಅವ್ರ ಹತ್ರ, ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲರೂ ಹೇಳ್ತಾರೆ ಸುಮ್ಮನೆ ಲಕ್ ಇದೆ ಸ್ವಾಮಿ, ಒಬ್ಬೊಬ್ಬರ ಹತ್ರ ಲಕ್ ಇಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಏನು ನಡೀತೈತೆ ಅಂದರೆ ವಿಚಾರ, ಸ್ಪಂದನ ಅವರು ನಾಮಿನೇಷನ್ ಆಗಿರೋದಕ್ಕೆ ಈ ವಾರ ಇನ್ನೂ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತ ಹೇಳ್ತವ್ರೆ. ನನಗೂ ಒಂದು ರೀತಿ ಹಂಗೆ ಅನಿಸ್ತೈತೆ. ಯಾವಾಗಲೂ ಇದೇ ರೀತಿ ಆಗುತ್ತೆ. ಸ್ಪಂದನ ಅವ್ರು ಯಾವಾಗ ಏನೇನು ಆಗ್ತಾರೆ, ಎಲಿಮಿನೇಷನ್ ಆಗ್ತಾರೆ, ಅವಾಗ ಏನೋ ಒಂದು ಇರುತ್ತೆ. ಅಕಸ್ಮಾತ್ ಇದು ವೋಟಿಂಗ್ ಇದರಲ್ಲಿರುತ್ತೆ, ಇಲ್ಲಾಂದರೆ ನಾಮಿನೇಷನಲ್ಲೇ ಏನೋ ಇಟ್ಬಿಟ್ಟಿರ್ತಾರೆ, ಇಲ್ಲ ಲಾಸ್ಟಲ್ಲಿ ಏನೋ ಒಂದು ಇದು ಮಾಡೋ ಥರನೇ ಏನೋ ಇರುತ್ತೆ, ಏನೋ ಒಂದು ಇರುತ್ತೆ ಒಟ್ಟಿನ ಸ್ಪಂದನ ಇದ್ದಾಗ ಅಂತ ನನಗನ್ಸುತ್ತೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಹಾಕಿ. ನಾನು ಅವ್ರು ಹೇಟ್ ಮಾಡ್ತಾ ಇಲ್ಲ, ಈ ಥರ ಇರುತ್ತೆ, ನಾವು ನೋಡಿರೋ ಸನ್ನಿವೇಶನ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಆಮೇಲೆ ನಮ್ಮ ಗಿಲ್ಲಿ ಮಾತ್ರ ಅದರಲ್ಲೂ ಕಾಮಿಡಿ ಇವತ್ತು ಪ್ರೊಮೋದಲ್ಲಿ ಮಾಳೋಣಂಗೆ ರೇಗಿಸ್ಕೊಂಡು ಅವ್ನು ಇರೋದೇ ಹಂಗೆ ಸ್ವಾಮಿ. ಆಮೇಲೆ ನೆನ್ನೆ ಏನನ್ನಿಸ್ತು ಅಂದರೆ, ಗಿಲ್ಲಿ ಸೀಕ್ರೆಟ್ ಟಾಸ್ಕ್ ಮಾಡಿದ್ರು ಅಕಸ್ಮಾತ್ ಕಾವಿಂದ ಬೈದ್ರೂ ಇವ್ರಿಗೆ ತೊಂದರೆ, ಕಾವಿನಿಂದ ಕಾವು ಅಂತ ಓಡಾಡಿದ್ರು ಇವ್ರಿಗೆ ತೊಂದರೆ. ಇಲ್ಲಿ ಏನು ಮಾಡಬೇಕು ಅಂತ ಇವರೇ ಹೇಳ್ಬಿಡ್ಲಿ ಬೇಕಾರೆ. ಸುಮ್ಮನೆ ಸೀಕ್ರೆಟ್ ಟಾಸ್ಕ್ ಅಂತ ಅವ್ರಿಗೆ ಹೇಳಂಗಿಲ್ಲ, ಬಾಯ್ಬಿಟ್ಟು ಹೇಳಂಗೇ ಇಲ್ಲ ಅವರು. ಆಮೇಲೆ ಏನಂತ ಹೇಳಿದ್ರೆ, ರಾಶಿಕಾ ಕ್ಯಾಪ್ಟನ್ ಆಗೋರಂತೆ ಈ ವಾರ. ನೋಡೋಣ ಏನಾಗುತ್ತೆ ಅಂತ, ಹೆಂಗಿರುತ್ತೆ ಟಾಸ್ಕು ಅಂತ. ನಮಗಿಲ್ಲಿ ಈ ವಾರ ನಾವು ಕ್ಯಾಪ್ಟನ್ ಆಗಲಿಲ್ಲ, ಸ್ವಲ್ಪ ಬೇಜಾರೈತೆ. ಇರಲಿ ಬಿಡಿ, ರಾಶಿಕಾನೇ ಕ್ಯಾಪ್ಟನ್ ಆಗಲಿ. ಯಾಕಂದರೆ ಒಂದು 4-5 ಸಲ ಅವ್ರು ಕ್ಯಾಪ್ಟನ್ಸಿ ಓಟಕ್ಕೆ ಬಂದಿದ್ರು, ಅದು ಸ್ಟಾಪ್ ಆಗಿದ್ದು ಈ ವಾರ ಆಗಿರೋದು ನನಗೆ ಖುಷಿ ಐತೆ, ಏನು ತೊಂದರೆ ಇಲ್ಲ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.